ಇರ್ಬೋದು, ಕಾಂತಾರ ಇರ್ಬೋದು, ಇನ್ನೊಂದು ದೊಡ್ಡ ದೊಡ್ಡ ಫಿಲಿಮ್ಸ್ ಇರ್ಬೋದು, ಬಾಹುಬಲಿ ಇರ್ಬೋದು, RRR ಇರ್ಬೋದು, ಈ ಥರ ತುಂಬಾ ದೊಡ್ಡ 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 ಫಿಲಿಮ್ಸ್ ಬಂದದ. ಆ ಫಿಲಿಮ್ಸ್ ಮಧ್ಯ ಒಂಟಿ ಚಂದ ತಗೊಂಡು ಎತ್ತುತ್ತಾರಲ್ಲ, ಇದು ಬಹಳಷ್ಟು ಸಂಚಲನ ಆಗಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ನಾನು ತಪ್ಪು ಮಾತಾಡಿದ್ದೀನಿ, ನನಗೆ ಗೊತ್ತಿಲ್ಲ, ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತುಗಳನ್ನು ಬಯಸ್ತೀನಿ. ಜೈ ಹಿಂದ್. ನೀವು ಬಂದ್ರೆ ಮೈಕ್ ಬೇಡ ಅಲ್ವಾ, ಅದಕ್ಕೆ ನಿಮಗೆ ಕರೀತೀವಿ ಅಂತ. ಅಂದ್ರೆ ಅಷ್ಟು ದೊಡ್ಡ ಧ್ವನಿ ಇದೆ ನಂದು. ಕರೆಂಟ್ ಹೋದ್ರೆ ಮೈಕ್ ಇಲ್ವಲ್ಲ, ಮೈಕ್ ಇಲ್ದಿರು ಪರವಾಗಿಲ್ಲ, ನಾನು ಅಷ್ಟು ಜೋರಾಗೆ ಸುಮಾರು ಅರ್ಧ ಕಿಲೋಮೀಟರ್ ಕೇಳೋ ಅಷ್ಟು ಜೋರಾಗಿ ನಾನು ಮಾತಾಡ್ತೀನಿ. ಬಟ್ ಇಷ್ಟು ಚಿಕ್ಕದಲ್ವಾ ಹಾಲು, ಬಟ್ ನೀವೆಲ್ಲ ಮಕ್ಕಳು ಕೂಡ ತುಂಬ ಕಡಿಮೆ ಇದ್ದೀರಲ್ವಾ, ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಇಷ್ಟ ಆಯ್ತು, ಅದಕ್ಕೆ ಧ್ವನಿ ಸಣ್ಣದು ಮಾಡಿದೆ, ಸಾರಿ, ಕ್ಷಮಿಸ್ಬಿಡ್ಬೇಕು. ರಿಯಲಿ ಬಂಗಾರಿ, ಇಂಥದ್ದೊಂದು ಭಾರತಿ ಟೀಚರ್ ಅನ್ನೋದು ಆ ಒಂದು ಸಿನಿಮಾ ಕೇಳಿ ರೋಮಾಂಚನ ಆಯಿತು ನನಗೆ. ಸಣ್ಣದಾಗಿ ನಾಗೇಂದ್ರ ಪ್ರಸಾದ್ ಅವರು ನನಗೆ ಕಳಿಸ್ಕೊಟ್ಟಾಗ ನನಗೆ ಬಹಳ ಖುಷಿ ಅನ್ನಿಸ್ತು. ನಾಗೇಂದ್ರ ಪ್ರಸಾದ್ ಅವರು ನನ್ನ ಮಗನ ಹಾದಿಯಲ್ಲಿ, ಅಂದರೆ ಮಗನ ಸ್ಥಾನದಲ್ಲಿದ್ದು ಅವರು ನನಗೆ ಯಾವಾಗಲೇ ಏನೇ ಬೇಕಂದ್ರೂ ಕೂಡ ಸ್ಕೂಲಲ್ಲಿ ಬಾಚಿನ ಒಂದು ಏನಾದರೂ ಮಾತಾಡು ಅಂತ ಅಂದ್ರೆ ಕರೆದ್ರೂ ಕೂಡ ಯಾವತ್ತೂ ಇಲ್ಲ ಅಂದಿಲ್ಲ. ನನ್ನ ಜೊತೆಲಿ ಆ ಥರ ಆತ್ಮೀಯತೆ ಅವರು ಒಡನೆ ನಾನು ಇದ್ದೀನಿ, ಅವ್ರ ಒಡನಾಟದಲ್ಲಿ ಇದ್ದೀನಿ, ಅವ್ರ ಫ್ಯಾಮಿಲಿಯಲ್ಲಿ ಒಂದು ಕುಟುಂಬದಲ್ಲಿ ಕುಟುಂಬ ಆಗಿ ನಾವು ಹೊಂದ್ಕೊಂಡಿದ್ದೀವಿ. ಬಟ್ ಹೊಸದಾಗಿ ಡೈರೆಕ್ಟರ್ಸು, ನಿರ್ಮಾಪಕರು, ಮತ್ತೊಬ್ಬರು ಅದರ ಕಲಾವಿದರು ಇವ್ರನ್ನೆಲ್ಲ ಇವತ್ತು ನೋಡೋ ಅಂಥ ಸಂದರ್ಭ ನನಗೆ ಒದಗಿಸಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಭಾರತಿ ಟೀಚರ್ ಅನ್ನೋ ಸಿನಿಮಾನ 7th ಕ್ಲಾಸ್ ಅನ್ನೋದು ಹೇಳೋಕೆ ನನಗೇನು ಇಷ್ಟ ಆಗಲಿಲ್ಲ, ನೀವು ಯಾಕೆ ಇಟ್ಟಿದ್ರೋ ಗೊತ್ತಿಲ್ಲ, ಇರ್ಬೋದು. ಬಟ್ ನಾವು 7th ಕ್ಲಾಸ್ 9th ಕ್ಲಾಸ್ ಅಂತಂದ್ರೆ ಏನಪ್ಪ, ನಾವು PhD ಮಾಡ್ದಂಗೆ ಲೆಕ್ಕ. ಯಾಕೆ ಅಂದರೆ ಅಷ್ಟೆಲ್ಲ ತೊಂದರೆಗಳು, ಅನುಭವಗಳು ನಮ್ಮ ಜೊತೆಗಿದ್ದಾವೆ. ಹಾಗಾಗಿ ಆ ಅನುಭವವನ್ನೇ ನಮ್ಮದು ಪಾಠಶಾಲೆ ಅಂತ ಅಂದ್ಕೊಂಡು ನಾವು ಮುಂದೆ ಹೊರದವರು. ಅದಕ್ಕೆ ತುಂಬ ಖುಷಿ ಆಯಿತು ನೀವು ಇಂಥ ಒಂದು ನಿರ್ಣಯ ತಗೊಂಡು ಇಂಥ ಸಿನಿಮಾ ಮಾಡಿದ್ದಕ್ಕೆ. ಯಾವ ರೀತಿ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕು ಗೊತ್ತಿಲ್ಲ, ದಾವಣಗೆರೆಗೆ ತಾವು ಬನ್ನಿ, ನಮಗೊಂದ್ಸರಿ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಎಲ್ಲ ಮಕ್ಕಳಿಗೆ ತಾವು ಎಲ್ಲ ದಾವಣಗೆರೆಗೆ ಬನ್ನಿ, ಆ ಒಂದು ಶಾಲೆಯನ್ನು ಕೂಡ ತಾವು ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಗಲಿ ಸರ್. ಎಲ್ರಿಗೂ ನಮಸ್ಕಾರ. ಭಾರತಿ ಟೀಚರ್ ನಮ್ಮ ಮಳವಳ್ಳಿ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು, ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ. ಅವರಲ್ಲಿರೋ ತುಡಿತಾ ಇದೆಯಲ್ಲ, ಅದು ಏನಾದ್ರು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂಥದ್ದು. ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರೊಬ್ಬರೇ. ಒಂದು ದಿವಸಕ್ಕೆ 4 ಕತೆ ಬರೀಬಾರ್ದು, ಅದು ಬಹಳ ಸ್ವರಸ್ಯವಾಗಿ. ಅಂತಹ ಕತೆ ಮಾಸ್ಟ್ರು ಕತೆಗಳನ್ನು ಭಾಳ ಚೆನ್ನಾಗಿ ಹೇಳಿರ್ತಾರೆ ಅಂತ ನಂಬಿಕೆ ಅಂತ ಇದೆ ನನಗೆ. ಅಂದರೆ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ. ಅವ್ರು ನೋಡಿ ಅಲ್ಲೆಲ್ಲ ಕೇಳಿಸ್ತಾ ಇದೆಯಾ? ನಾನೊಂದು ಹಾಡಿಂದ ಒಂದು ಸಾಲ ಹೇಳ್ತೀನಿ, ಫುಲ್ ನೀವು ಹೇಳಬೇಕು. ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ? ಈಗ ಈ ಸಭಾಂಗಣ ಯಾರ ಹೆಸರಲ್ಲಿದೆ ಗೊತ್ತಾ? H. ನರಸಿಂಹಯ್ಯ ಅವರು. ಗೊತ್ತಾ ಯಾರಂತ? ಯಾರು? ನೀವು ಹಿಂಗಾಗಬಾರ್ದು ಅಂತಂದ್ರೆ ಈ ಭಾರತಿ ಟೀಚರ್ ನೋಡ್ಬೇಕು. ಕೆಟ್ಟದನ್ನು ಮಾತ್ರ ಕಲಿತಾ ಇದ್ದೀರಿ, ಕೆಟ್ಟದ್ದು ಮಾತ್ರ. ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ, ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ, ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರನೇ ರಿಜಿಸ್ಟರ್ ಆಗ್ತಾ ಇದೆ. ಅದೆಲ್ಲವೂ ಕೂಡ ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದು. ಒಳ್ಳೆ ಆರೋಗ್ಯ ನಿಮಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು. ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ, ಯಾಕಂದರೆ ಅವರು ಭಾಳ ಅದ್ದೂರಿ ಸಿನಿಮಾಗಳನ್ನು ಮಾಡದೇ ಇದ್ರು, ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ. ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಇಷ್ಟೇ ನಿಶ್ಶಬ್ದವಾಗಿ 2 ನಿಮಿಷ ಇದ್ದರೆ ಮಾತು ಮುಗಿಸ್ಬಿಡ್ತೇನೆ.
ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಯಾಕೆಂದರೆ 1 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ, ಅಂದರೆ ಶುರುವಾಗಿದ್ದು ಬಹಳ ತಡವಾಗಿ, ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ, ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ನಿಮಗೆ ಏನು ಇಷ್ಟ ಆಗಿದೆ ಅಂತ. ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು. ಒಂದ್ಸಲ ಅವರು ಭಾರತಿ ಟೀಚರ್ ಬಗ್ಗೆ ಹೇಳಿದಾಗ, ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳುತ್ತಿದ್ದೆ. ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲಾದ್ರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ, ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ. ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ತಯಾರಿ ಆಯಿತು. ಕರ್ನಾಟಕದ ಅತ್ಯಂತ ಏನು ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನು ಎಚ್ ನರಸಿಂಹಯ್ಯನವರು, ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರನ್ನ ಈ ಆಡಿಟೋರಿಯಮಲ್ಲಿ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು. ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿದೆ, ಅನೇಕ ತಾರೆಯರು, ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ. ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು, ವಿಜಯಲಕ್ಷ್ಮಿ ಅಮ್ಮ ಅವರು ನನಗೆ ಮಾತೃ ಸಮಾನರು. ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ, ಅದು ಅಮ್ಮನ ಮನೆ. ಅಷ್ಟು ಬಾಂಧವ್ಯ. ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು, ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು. ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು, ಉದ್ಯಮದಲ್ಲೂ ಕೂಡ ಅಷ್ಟೇ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ. ರೈತ ಮಹಿಳೆ ಕೂಡ ಅವ್ರದ್ದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ, ಎಲ್ಲ ಹಣ್ಣುಗಳು ಇರುವಂಥ ತೋಟ, ಭಾಳ ದೊಡ್ಡ ತೋಟ ನೋಡ್ಕೋತಾರೆ. ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ. ಗದ್ದೆ ಇದೆ, ಹೊಲ ಇದೆ, ಮೀನುಗಾರಿಕೆ ಕೂಡ ಇದೆ. ಹೀಗೆ ಹೇಳ್ತಾ ಹೋದ್ರೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಮಾಡದೇ ಇರೋ ಉದ್ಯಮ ಇಲ್ಲ. ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದೆ, ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವ್ರು ಮತ್ತು ಬಹಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು. ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು. ಮೊನ್ನೆ 20 ದಿವಸ ಆಯ್ತು ಅವ್ರು ಬಂದು. ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ, ಬೋರ್ ಆಗಲಿಲ್ವ ಒಬ್ಬರಿಗೆ? ಅವರ ಮಗಳ ಮನೆಗೆ ಹೋಗಿದ್ರು. ಇಲ್ಲ ಬಾಬು, ನಾನು ಸಂಗೀತ ಕಲಿತ್ಕೊಂಡೆ ಅಂದರು. ಸುಮ್ಮನೆ ಇರಲ್ಲ ಅವರು ಅಂತ. ಹಾಗೆ ಅಂಥವರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದನ್ನು ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ. ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಳಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ. ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ. ಭಾರತಿ ಟೀಚರ್ ಬಾಮ್ಮ ಇಲ್ಲಿ ಬಾ, ನೀನೇ ಇಲ್ಲದೆ ಇಡೀ ಕಾರ್ಯಕ್ರಮ ಆಗ್ತಾ ಇದೆ, ಬಾ ವೇದಿಕೆಗೆ ಬಾ. ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತಲೇ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು. ಅಂತ ಸಿನಿಮಾ ಪ್ರಿಯರು. ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು, ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ನನ್ನದೇ ಸಂಸ್ಥೆ, ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪ್ನಿ. ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ. ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಅಥವಾ ಬೇರೆ ಆಲ್ಬಮ್ ಸಾಂಗ್ಸು ಇದೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ. ನಾನು ವ್ಯಾಪಾರಸ್ಥ ಅಲ್ಲ, ಕಲಾವಿದ. ಹಾಗಾಗಿ ಕಲಾವಿದನ ಒಂದು ಕಂಪನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ, ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಇನ್ನು ಬಂದಿರುವ ಎಲ್ಲ ಅತಿಥಿಗೆ ಗಣ್ಯರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶುಭವಾಗಲಿ. ಆಲ್ ದ ಬೆಸ್ಟ್. ಇವಳು ಬೆಳೆದೇ ಬಿಟ್ಲು ಸಿನಿಮಾ ಮುಗಿಯೋದ್ರೊಳಗೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದ್ರೆ, ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡಬೇಕು ಅಂತಿತ್ತು, ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು 10 ಹಾಡುಗಳು
9 ಪೂರ್ಣ ಹಾಡುಗಳು, 1 ಹಾಡು 1 ಅರ್ಧ. ಶಶಾಂಕ್ ಶೇಷಗಿರಿ ಅವರು ತುಂಬ ಅದ್ಭುತವಾದಂಥ 3 ಹಾಡುಗಳ ಹಾಡಿದ್ದಾರೆ. ಈ ರೀತಿ ಅಂಕಿತ ಅದರದ್ದು ವಿವರಗಳು ಈ ಥರ ಇರ್ತದದ್ದು. ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು. ಇನ್ನೇನಾದರೂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ, ನಾವೀಗ ಒಟ್ಟು ಇಲ್ಲಿವರೆಗೂ ಸುಮಾರು 34 ದಿನಗಳ ಶೂಟಿಂಗ್ ಮಾಡಿದ್ದೀವಿ. ಇನ್ನು 2 ದಿವಸದ್ದು 3 ದಿವಸದ್ದು ಬಾಕಿ ಇದೆ. ಒಂದು ಕನ್ನಡಿಗ ಹಾಡನ್ನು ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು 2 ದಿವಸಗಳ ಶೂಟಿಂಗ್ ಕೊಡಬೇಕಿದೆ. ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಫಾರಿನಿಂದ ಬಂದಿದ್ದಾರೆ. ಸಂಜೆ ಮೇಲೆ ಅವರು ಯಾವ ಡೇಟು ಟೈಮು ಹೇಳ್ತಾರೆ. ಹೇಳಿದ ಮೇಲೆ ಅದನ್ನು ಶೂಟಿಂಗ್ ಮಾಡಿ ಮುಗಿಸ್ತೀವಿ. ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ಇದು ಭಾರತಿ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು. ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ. ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅದು ಸಣ್ಣದೊಂದಕ್ಕೆ ಸ್ಟ್ರೈಕ್ ಆಯಿತು, ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ. ಅದು ದಟ್ ವಾಸ್ ಟ್ರೂ. ಸುಮಾರು ಒಂದು 4 ಗಂಟೆ ತನಕ ಒಂದೇ ಸಮಯ ಎಲ್ಲ ಸೀನ್ಗಳು ಹೊಳಿತಾ ಇತ್ತು. ಆಮೇಲೆ ಇದು ಪೂರ್ತಿ ಆಯಿತು ಅಂತ ಅನ್ನಿಸ್ತು. ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ. ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯಿತು. ಕೆಲವುದು ಒಂದಷ್ಟು ದಿವಸ ಕಳೆದು ಅದನ್ನು ಫಸ್ಟು ನಮ್ಮ ಇವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇವರು ನಾರಾಯಣಗೌಡರು ಈ ಸಿನಿಮಾವನ್ನು ಮಾಡ್ತೀನಿ ಅಂತ, ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು. ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು. ಅದು ಓಕೆ ಅಂತ ಅಂದ್ಕೊಂಡ್ವಿ. ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು. ಇನ್ಯಾರಾದರೂ ಸಿಕ್ಕರು ನೋಡಿ, ಇಲ್ಲಾಂದ್ರೆ 6 ತಿಂಗಳು ಕಳೆದು ಮಾಡ್ತೀನಿ ಅಂದರು. ಅದಾಗಿ ಇಮಿಡಿಯೇಟ್ ಸಿಕ್ಕಿದ್ದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್. ಅವ್ರಿಗೂ ಹೀಗೆ 2 ಲೈನ್ ಹೇಳಿದೆ, ಸರ್ ಈ ಥರ ಇದೆ ಅಂತ. ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅನ್ಕೊಳ್ತೀನಿ, ಈ ಸಿನಿಮಾ ಮಾಡಿ ಅಂತ ಹೇಳಿದರು. ಅವ್ರಿಗೆ ನಿಜವಾದ ಕೃತಜ್ಞತೆ. ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಈ ಸಿನಿಮಾವನ್ನು ಅವರು ಮಾಡೋದಕ್ಕೆ ಮುಂದಾದರು. ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ. ಅಂದುಕೊಂಡಿದ್ದ ಬಜೆಟ್ ಒಂದು, ಅದಕ್ಕಿಂತ ಮೀರಿ ತುಂಬಾನೇ ಜಾಸ್ತಿನೇ ಖರ್ಚಾಗ್ತಾ ಇದೆ. ಅವ್ರಿಗೆ ನೋವಾಗಿದೆ, ಎಲ್ಲವೂ ಇದೆ. ಆದರೆ ಖುಷಿನೂ ಇದೆ, ಅವ್ರಿಗೆ ಖುಷಿನೂ ಇದೆ. ಯಾಕೆ ಅಂದರೆ ಅಂದ್ಕೊಂಡಿದ್ದು ನಿಜ. ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಒಂದು ಸೇರ್ಕೊಳ್ತದೆ. ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವಕ್ಕೆ ಬಂದಿರುವಂಥದ್ದು. ಅದು ಅವ್ರಿಗೂ ಈಗ ಅನುಭವಕ್ಕೆ ಬಂದಿದೆ. ಅದು ಚಿಕ್ಕದಾಗೆ ಮಾಡಬೇಕು ಅಂದ್ಕೊಂಡಿರತ್ತೆ. ಅದು ಹೋಗ್ತಾ 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 ಇಲ್ಲ ಇದನ್ನ ಮಾಡ್ಬೋಣ, ಮಾಡ್ರಿ ಪರವಾಗಿಲ್ಲ ಕೊನೆಗೆ ಇದು ನಾವೇ ಮಾಡಿತ್ತು ಅನ್ನೋ ಥರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ. ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ. ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನು ಇನ್ನೂ ಚೆನ್ನಾಗಿ ತರಬೇಕು ಅಂತ ಹೇಳಿ ಅದು ಆ ಕ್ಯಾರೆಕ್ಟರ್ ಬರ್ತದೆ. ಆ DC ಕ್ಯಾರೆಕ್ಟರ್ನ ಸಂತೋಷ್ ಲಾಡ್ ಅವರು ಈ ಕತೆ ಕೇಳಿ ಈ ಹುಡುಗಿಯ ಬದಲಾವಣೆಗೆ ಸರ್ಕಾರದ ವ್ಯವಸ್ಥೆಯಿಂದ ಜೊತೆ ನಿಲ್ಲುವಂತಹ ಪ್ರಯತ್ನಕ್ಕೆ DC ಮುಂದಾಗ್ತಾರೆ. ಆ ಪಾತ್ರವನ್ನು ಅವರು ನಿಭಾಯಿಸ್ತಾರೆ. ಅದ್ರದ್ದು ಅದೇ ಈ ವಾರ ಗೊತ್ತಾಗುತ್ತೆ ಸರ್. ಅದು ಇವಾಗ ಸಂಜೆ ಅವರನ್ನು ಭೇಟಿ ಮಾಡೋ ಕಾರ್ಯಕ್ರಮ ಇದೆ ಸರ್. ಇದೆ ನಾನೇ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ. ಮೂಲತಃ ನಾನು ರೈಟರು ಮತ್ತು ಡೈರೆಕ್ಟರು. ಸುಮಾರು ಒಂದು 3000 ಎಪಿಸೋಡು ಸೀರಿಯಲ್ ಡೈಲಾಗ್ ಬರೆದಿದ್ದೀನಿ. 10-15 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀನಿ. ಇದು ನನ್ನ 3ನೇ ಚಿತ್ರ ನಿರ್ದೇಶಕನಾಗಿ. ಈ ಮೊದಲು ಕೂಡ 2 ಚಿತ್ರಗಳಿಗೆ ಹಾಡುಗಳು ಮತ್ತು ಸಾಹಿತ್ಯ ರಚಿಸಿದ್ದು ನಿಜ. ಇದು 3ನೇದು. ಬಟ್ ಇದೊಂದು ದೊಡ್ಡ ಪ್ರಯತ್ನ. ಇದು ಒಂದು 10 ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ, ಮತ್ತೆ ಅದಕ್ಕೆ ತಕ್ಕ ಹಾಗೆ ಇದನ್ನ ಎಲ್ಲ ಲೈವ್ ಬಂತದ್ದು. ಡಬಲ್ ಬಜೆಟ್. ನಾವು ಹೇಳಿದ್ದು ಅದೇನೆ, ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ 3 ಪಟ್ಟು ಸಂಗೀತಕ್ಕೆ ಆಯಿತು.
ಈಗ ಅದು ಒಂದು ಹೆಮ್ಮೆ ಕಾಣಿಸ್ತಿದೆ, ಸಂತೋಷ ಕಾಣಿಸ್ತಿದೆ, ಯಶಸ್ಸು ಕಾಣಿಸ್ತಾ ಇದೆ. ನಿಮಗೂ ಕೂಡ ಆ ಸಂಗೀತದ್ದು ಇಷ್ಟ ಆಗತ್ತೆ ಅಂತ 10 ಭಾವಿಸ್ತೀನಿ. ವರ್ಷ ಏನು ದುಡಿದಿದ್ದೀವಿ ಇದರಲ್ಲಿ ಹಾಕಿದ್ದೀವಿ ಸರ್. ಇನ್ಮೇಲೆ ಏನಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಅವರ ಸಹಕಾರದಲ್ಲೇ ಎಲ್ಲ ಮುಂದೆ ಮಾಡ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನನ್ನ ಸಾಂಗು, ನನ್ನ ಫಸ್ಟ್ ಮೂವಿ ಇದು. ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದರೆ ಐ ವಾಸ್ ವೆರಿ ಹ್ಯಾಪಿ. ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ಗಾಡ್ಗೆ, ಹಾಗೆ ನನ್ನ ಪೇರೆಂಟ್ಸ್ಗೆ, ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಕೊಂಡ್ರು, ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಅನ್ಸುತ್ತೆ, ನೀವು ಮರ್ತಿದ್ದೀರ ಅನ್ಸುತ್ತೆ. ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್. ಬಜೆಟ್ ಕೊಟ್ಬಿಟ್ಟು, ಸರ್ ಇದು ಸಿನಿಮಾ ಬಜೆಟು, ನೀವು ಸಿನಿಮಾ ಏನಕ್ಕೆ ಮಾಡ್ಬೇಕಂತ ಕೇಳಿದೆ ನಾನು ಅವ್ರಿಗೆ. ಇಲ್ಲ ಹೇಳಿ ಏನಕ್ಕೆ ಅಂದರು. ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್, ಒಂದೇ ಕ್ವಶನ್ ಕೇಳಿದ್ದೆ, ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ? ನನ್ನ ಫ್ಯಾಷನ್ ಇದೆ ಮಾಡಬೇಕು ಕೊಡ್ರಿ. ಹಂಗಾರೆ ಸಿನಿಮಾ ಫ್ಯಾಷನ್ ಇದ್ದು ಮಾಡೋದಾದ್ರೆ ಮಾಡಿ, ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನಿಮಾ ಮಾಡಬೇಡಿ ಸರ್ ಅಂತಂದ್ವಿ. ಝೀರೋ ಸರ್, ರಿಟರ್ನ್ ಝೀರೋ ಸಿನಿಮಾ. ಯಾಕೆಂದ್ರೆ ನಾವು ರೆಗ್ಯುಲರ್ ನೋಡ್ತಾ ಇದೀವಿ ನಾವು ಸಿನಿಮಾನ, ಹಂಗಾಗಿ ಝೀರೋ ಇದೆ ಸರ್. 99% ಸೋಲ್ವೇ ಜಾಸ್ತಿ ಇರೋದು. ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ತಗೊಂಡೇ ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಆದಂಥ ಮಾರ್ಕೆಟಿಂಗ್ ಬೇಕು, ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್, ಮಾಡ್ತೀನಿ ಅಂದರು. ನಾನು ಹಂಗೂ ಕೇಳಿದೆ, ಏನಕ್ಕೆ ಸರ್ ನಿಮ್ಗೆ ಅಷ್ಟೊಂದು ಹುಮ್ಮಸ್ ಮಾಡಲೇಬೇಕಂತ ಸರ್ ಅಂತ. ಇಲ್ಲ ಗೌಡ್ರೆ, ನಾವು ಅವ್ರು ಅದನ್ನೇ ಹೇಳಿದ್ದು, ನಾನು ಕನ್ನಡದಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ, ಅವ್ರ ಕಾನ್ಸೆಪ್ಟ್ ಕನ್ನಡದ ಪರವಾಗಿದೆ, ಕನ್ನಡಕ್ಕೆ ಒಂದು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ, ನಾನು ಸಿನಿಮಾ ಮಾಡ್ತೀನಿ ಅಂದರು. ಅವ್ರು ಹೇಳಿದ್ರು ಬಜೆಟು ಜಾಸ್ತಿ ಅದೆಲ್ಲ, ಬಟ್ ಅವರ ಬಜೆಟು ಅವರೇ ಕ್ರಿಯೇಟ್ ಮಾಡಿದ ಬಜೆಟ್ ಅದು. ಅಂದರೆ ಬೇಕಿದು ಈ ಸಿನಿಮಾಗೆ ಇದು ಕೇಳ್ತಾಯಿದೆ ಮಾಡೋಣ, ಈ ಸಾಂಗ್ ಕೇಳ್ತಾಯಿದೆ ಮಾಡೋಣ ಅಂದರೆ ಜನರಲ್ಗೆ ಫಸ್ಟ್ ಸಿನಿಮಾ ಅಂತ ಅಂದ್ಕೋಬೋದು ನಾವೆಲ್ಲರೂ, ಪ್ರೊಡ್ಯೂಸರ್ಗೇನು ಗೊತ್ತಾಗಲ್ಲ ಅಂತ. ಬಟ್ ಈಸ್ ವೆರಿ ಜೆನ್ಯೂನ್ ಆ್ಯಂಡ್ ತುಂಬ ಎಜುಕೇಟೆಡು. ಅವ್ರು ತುಂಬ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ಪು ಮೂವ್ ಮಾಡೋದು. ಹಾಗಾಗಿ ಸಿನಿಮಾಗೆ ಏನು ಬೇಕು, ಎಕ್ಸಾಂಪಲು ಈ ಸೀನ್ ಬೇಕಾ ಬೇಡವಾ ಅಂತ ಕೂಡ ಅವ್ರಿಗೆ ಗೊತ್ತು. ಈ ಸೀನ್ ತೆಗಿತಾ ಇದೀವಲ್ವ, ಈ ಸೀನ್ ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ, ಏನಕ್ಕೆ ತೆಗಿಬೇಕು, ಈ ಸಾಂಗ್ ಯೂಸ್ ಆಗುತ್ತಾ, ಏನಕ್ಕೆ, ಪ್ರತಿಯೊಂದು ನಾವು ಒಂದ್ಸಲಿ ಸಿನಿಮಾ ನೋಡಿರ್ಬೋದು. ಎಕ್ಸಾಂಪಲು ಅವ್ರು ಮಿನಿಮಮ್ ಅಂದ್ರೆ ಒಂದು 25 ಸಲ ಸಿನಿಮಾ ನೋಡಿರ್ತಾರೆ. ಅಂದರೆ ಅವ್ರು ಅಷ್ಟು ತುಡಿತ ಅದರಲ್ಲಿದೆ ಅವ್ರಿಗೆ. ಅಂದರೆ ನಾವು ನಂದೊಬ್ಬಡು ಅವ್ರು ಯಾರೋ ಮಾಡ್ತಾ ಇದ್ದಾರೆ, ನಮ್ಗೇನಕ್ಕೆ ನಮ್ಮಲ್ಲಿ ನೋಡೋಣ ನನ್ನ ಹತ್ರ ಇಲ್ವೇ ಇಲ್ಲ ಅವರು. ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು. ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನು ನೀವು ನೋಡಿದ್ರಿ, ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ಏನಕ್ಕಂದ್ರೆ ನಮ್ಮ ಇಂಜಿನಿಯರ್ ಹೇಳ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಬೇಕಾದ್ರೆ, ಸರ್ ಕ್ಯಾಮ್ರಾಮನ್ ಯಾರು ಸರ್ ಅಂತ. ಯಾಕಂತ ಕೇಳಿದ್ರೆ ಸರ್ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್. ಒಂದು ದಿನಕ್ಕೆ ಏನಾಗುತ್ತೆ, ಕೆಲವರು ಕ್ಯಾಮ್ರಾಮನ್ಸ್ ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ. ಅವರು ಪ್ರತಿ ದಿನನೂ ಸೇಮ್ ಸೆಟ್ಟಿಂಗ್ಸಲ್ಲಿ ಕ್ಯಾಮ್ರಾ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ. ಆಮೇಲೆ ನಮ್ಮ ಮ್ಯೂಸಿಕ್ಕು ಇವ್ರಿಗೆ, ನಮ್ಮ ಪ್ರಸನ್ನ ಸರ್ಗೆ ಕಂಪೋಸರ್ಗೆ ಅವರು ವರ್ಕ್ ಮಾಡಿದ್ದು ನಮ್ಮ ಇಂದ್ರ ಸರು ಅಂಡ್ ಹರ್ಷ, ಅವ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಅವ್ರನ್ನ ನಡೆಸ್ಬೇಕು ನಾವು. ಮತ್ತು ಈ ಸಿನಿಮಾಗೆ ಶಶಾಂಕ್ ಸೇಸ್ಗಿರಿ 3 ಸಾಂಗ್ ಆಡಿದ್ದಾರೆ. ಆಮೇಲೆ ಅಂಕಿತಾ ಕುಂಡವ್ರು 2 ಸಾಂಗ್ ಆಡಿದ್ದಾರೆ. ಪೃಥ್ವಿ ಭಟ್ ಆಡಿದ್ದಾರೆ. ನಮ್ಮ ಸಾಕ್ಷಿ ಅವರು ಆಡಿದ್ದಾರೆ. ದರ್ಶನ್ನು ನಾವು ಒಂದು 20 ಜನ ಆ ಸಾಂಗ್ನ ಬೇರೆ ಚೇಂಜ್ ಮಾಡ್ಬೇಕಂತ ಅನ್ಕೊಂಡು ಮತ್ತೆ ಅವ್ರಿಗೆ ಬರ್ತಾ ಇತ್ತದು. ಸೊ ದರ್ಶನ್ ಅಷ್ಟು ಇಷ್ಟವಾದಂಥ ಸಾಂಗ್ ಅದು, ನಮ್ಗೆಲ್ಲರಿಗೂ ಅದು ಯಾವಾಗಲೂ ಗುಣಗುತ್ತ ಸಾಂಗ್, ಅಷ್ಟು ಮೆಲೋಡಿಯಾಗಿ ಆಡ್ಕೊಟ್ರು. ಸಾಕ್ಷಿ ಮೇಡಮ್ಗೂ ಅಷ್ಟೇ ತುಂಬ ಟಾರ್ಚರ್ ಕೊಟ್ಟು ಆಡ್ಸಿದ್ದಾರೆ ಪ್ರಸನ್ನ ಸರ್ ಅದನ್ನು. ಇಲ್ಲ ಅದು ಐ ಪಿಚ್ ಹೋಗ್ತಲೇ ಇಲ್ಲ ಅಂತ. ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗೆ ಇವತ್ತು ಅದು ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಎಲ್ಲರ ಸಪೋರ್ಟ್ ನಮ್ಗೆ ಚೆನ್ನಾಗಿದೆ. ಹೀರೋಯಿನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನವಂಬರಲ್ಲಿ ರಿಲೀಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಇದು. ದಯವಿಟ್ಟು ಇದನ್ನ ಗೆಲ್ಲಿಸಿ ಬೆಳೆಸಿ ದಯವಿಟ್ಟು. ಸರ್ ಏನಿಲ್ಲ, ಈಗ ಮಾಡ್ತಾ ಇರೋದೆಲ್ಲ ಪ್ರೋಸೆಸ್ ಕರೆಕ್ಟಾಗಿ ಇದೆಯಲ್ವ ಅಂತ ಚೆಕ್ ಮಾಡೋದಷ್ಟೇ ಸರ್ ನಮ್ಮ ಕೆಲಸ. ಡೈರೆಕ್ಷನ್ ನಾವೇ ಮಾಡೋಕೋದ್ರೆ ಪ್ರಸನ್ನ ಸರ್ ಅಲ್ಲೂ ಆಗಿರುತ್ತೆ, ಅಲ್ಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ಆಗಿದೆ, ಏನು ಮಾಡೋಕ್ಕಾಗಲ್ಲ.